ಜಾತಿ, ಮತ, ಪಂಥ, ಭಾಷೆ, ಪ್ರಾಂತಗಳ ಹೆಸರಿನಿಂದ ವಿಭಜಿಸಿ ನಮ್ಮನ್ನಾಳುವ ಪ್ರವೃತ್ತಿ ಎಗ್ಗಿಲ್ಲದೆ ನಡೀತಾ ಇದ್ದ ಕಾಲ ಅದು. ಅಂತಹ ಸಂಕುಚಿತ ಗುಲಾಮಿ ಮಾನಸಿಕತೆಯಿಂದ ಈ ದೇಶವನ್ನು ಹೊರತರಬಲ್ಲ ಸಾಮರ್ಥ್ಯ ಒಂದೇ ಮಾತರಂ ಇದೆ. ಈ ಪಂಚಾಕ್ಷರಿ ಮಂತ್ರಕ್ಕೆ ಮನಸೋಲದ ದೇಶಭಕ್ತ ಮನಸ್ಸುಗಳೇ ಇಲ್ಲ. 1875ರಲ್ಲಿ ದ್ರಷ್ಟಾರರಾದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರಿಂದ ರಚಿತವಾದ ಈ ಗೀತೆ 1882ರಲ್ಲಿ ಬಂಕಿಮರ ಆನಂದಮಠ ಕಾದಂಬರಿಯಲ್ಲಿ ಸೇರ್ಪಡೆ ಆಯಿತು. ಮುಂದೆ ಬಂಗದರ್ಶನ ಪತ್ರಿಕೆಯಲ್ಲಿ ಒಂದೇ ಮಾತರಂ ಪ್ರಕಟವಾಗ್ತಾ ಇದ್ದಂತೆ ಜನಸಾಮಾನ್ಯರ ನಡುವೆ ಪ್ರಸಿದ್ಧವಾಯಿತು. ಈ ಗೀತೆಯನ್ನ ಮೊದಲ ಬಾರಿಗೆ 1896ರಲ್ಲಿ ಸುಶ್ರಾವ್ಯವಾಗಿ ಹಾಡಿದವರು ನಮ್ಮ ರವೀಂದ್ರನಾಥ್ ಟಾಗೋರ್ ರವರು. ಭಾರತದ ಸ್ವತಂತ್ರ ಕಾಲದಲ್ಲಿ ರಣಮಂತ್ರದಂತೆ ಜನಮಾನಸದಲ್ಲಿ ಬೆರೆತು ಹೋಗಿದ್ದ ಈ ಗೀತೆ ಘೋಷಣೆಯಾಗಿ ಮಾರ್ಪಾಟಾಗಿ ಝೇಂಕರಿಸಿತು. ನಿರಂತರ ಹೋರಾಡಿ ಕುಸಿದು ಕಂಗಾಲಾದವನಿಗೂ ಶಕ್ತಿ ಬರುವಂತೆ ಮಾರ್ಪಾಟಾಯಿತು. ಒಂದೇ ಮಾತರಂ ಎಂದು ಬೀದಿಗಿಳಿದು ಹೋರಾಡಿದವರೆಷ್ಟು, ಒಂದೇ ಮಾತರಂ ಎಂದು ನೇಣಿನ ಹಗ್ಗಕ್ಕೆ ಕುತ್ತಿಗೆ ಕೊಟ್ಟವರೆಷ್ಟು, ಒಂದೇ ಮಾತರಂ ಎಂದು ಬ್ರಿಟಿಷರನ್ನು ಸಂಹರಿಸಿದವರೆಷ್ಟು. ಈ ಒಂದೇ ಮಾತರಂ ಅದೆಷ್ಟೋ ಪರಕೀಯರ ಎದೆ ನಡುಗಿಸಿತ್ತು. ಅಂತಹ ಒಂದೇ ಮಾತರಂ ಗೀತೆ ಹೇಗೆ ಸೃಷ್ಟಿಯಾಯಿತು ಗೊತ್ತೇ? ಇದೋ ನೋಡಿ, ರಾಮಕೃಷ್ಣ ಪರಮಹಂಸರ ಆಶ್ರಮಕ್ಕೆ ಬಂಕಿಮರು ಬರ್ತಾ ಇದ್ದಾರೆ. ಬಹಳ ಚಿಂತಿತರಾದಂತೆ ಕಾಣ್ತಿದ್ದಾರೆ. ಬಹಳ ಪ್ರತಿಭಾ ಸಂಪನ್ನರಾದಂಥ ಬಂಕಿಮರ ಮುಖದಲ್ಲಿ ಇಂಗ್ಯಾಕೋ ಬೇಸರದ ಛಾಯೆ, ನೋವಿನ ಛಾಯೆ. ಏನಪ್ಪ ಬಂಕಿಮಚಂದ್ರ, ಇಂದೇಕೋ ನಿನ್ನ ಹೆಸರಿಗೆ ಅನ್ವರ್ಥವಾಗುವಂತೆ ಬಾಗಿದ್ದೀಯಲ್ಲವೋ? ಬಾಗಿದ ಚಂದ್ರನಾಗಿದ್ದೀಯಲ್ಲ ಕಂದ, ಏನಾಯ್ತು ಮಗನೇ? ಬ್ರಿಟಿಷರ ಬೂಟು ನನ್ನ ಬೆನ್ನನ್ನು ಬಾಗಿಸಿದೆ ಗುರುಗಳೇ. ವ್ಯಾಪಾರಕ್ಕೆಂದು ಬಂದವರು ನಮ್ಮನ್ನಾಳುವ ದುರಾಸೆಯಿಂದ ನಮ್ಮ ಜನರ ಮೇಲೆ ಮಾಡುತ್ತಿರುವ ದೌರ್ಜನ್ಯಗಳೆಷ್ಟು. ತಾಯಿ ಭಾರತಾಂಬೆಗೆ ಏಕಿಷ್ಟು ಚಿತ್ರಹಿಂಸೆ. ಆಕೆ ಇನ್ನೂ ಸಂಕೋಲೆಯಲ್ಲಿ ಇದ್ದಾಳಲ್ಲ. ಅದು ನನ್ನ ತಾಯಿ ಭಾರತಾಂಬೆ ಅಳುತ್ತಾ ಇದ್ದಾಳೆ. ಇಷ್ಟು ಮಂದಿ ಮಕ್ಕಳು ನನಗಿದ್ರು ನಾನು ದಾಸ್ಯದಲ್ಲಿದ್ದೀನಲ್ಲ. ಹೀಗಿರುವ ಬದಲು ನಾನು ಬಂಜೆಯಾಗಿದ್ದರೆ ಒಳ್ಳೆದಿತ್ತು ಅಂತ ರೋಧಿಸ್ತಿದ್ದಾಳೆ. ನನಗೆ ಕೇಳಿಸ್ತಿದೆ, ನನಗೆ ಕೇಳಿಸ್ತಿದೆ. ನನ್ನ ತಾಯಿ ಭಾರತಾಂಬೆಯನ್ನು ಈ ದಾಸ್ಯದ ಸರಪಳಿಯಿಂದ ಬಿಡಿಸುವುದಾದರೂ ಹೇಗೆ? ಏನು ಮಾಡಬೇಕು, ಹೇಗೆ ಮಾಡಬೇಕು? ಸಹಿಸಲಾಗ್ತಿಲ್ಲ. ಮನ ರೋಧಿಸ್ತಿದೆ. ಅದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಗುರುಗಳೇ, ಅದೇ ಚಿಂತೆ ಆಗ್ಬಿಟ್ಟಿದೆ. ಬಂಕಿಮ, ಮಗು ಬಂಕಿಮ, ದೇವರನ್ನು ಕಾಣಬೇಕಾದರೆ ಪರಿಶುದ್ಧ ಹೃದಯ ಬೇಕು ಕಂದ. ಅಂತಹ ಹೃದಯ ನಿನಗಿದೆ ಕಂದ. ಚಿಂತೆಯಲ್ಲಿದ್ದರೆ ಅದು ಕಾಣೋದಿಲ್ಲಪ್ಪ. ಚಿಂತನೆ ಮಾಡು ಕಂದ. ಮನಸ್ಸು ಒಂದಿದ್ರೆ ಎಲ್ಲವೂ ಸಾಧ್ಯ ಕಂದ. ನಿನಗೆ ನಿನ್ನ ಮೇಲೆ ವಿಶ್ವಾಸವಿರಲಿ, ಎದೆಗುಂದಬೇಡ. ದೇವ ಒಬ್ಬನೇ, ಆದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವಿಧಾನಗಳು ವಿಭಿನ್ನ ಕಣಪ್ಪ. ಚಿಂತೆ ಬಿಡಪ್ಪ, ಚಿಂತನೆ ಮಾಡು. ಚಿಂತೆ ಬಿಡು, ಚಿಂತನೆ ಮಾಡು. ಚಿಂತೆ ಬಿಡು, ಚಿಂತನೆ ಮಾಡು. ಚಿಂತೆ ಬಿಡು, ಚಿಂತನೆ ಮಾಡು. ಒಂದು ಕಡೆ ಗುಲಾಮಗಿರಿಯ ನೋವು, ಜೊತೆಗೆ ಭಾರತವನ್ನು ಈ ದಾಸ್ಯದಿಂದ ಬಿಡುಗಡೆಗೊಳಿಸಲು ತಾನೇನು ಮಾಡಬಹುದು, ಭಾರತೀಯರನ್ನು ಸಂಘಟಿತ ಹೋರಾಟಕ್ಕೆ ಸಜ್ಜುಗೊಳಿಸುವುದು ಹೇಗೆ ಎಂಬೆಲ್ಲ ಚಿಂತೆಗಳಿಗೆ ಉತ್ತರ ದೊರಕಿದಂತೆ ಭಾಸವಾಗಿತ್ತು. ಅಂದು ಕಲ್ಕತ್ತಾದಿಂದ ತನ್ನ ಹಳ್ಳಿಗೆ ರೈಲಿನ ಮೂಲಕ ಪ್ರಯಾಣಿಸುತ್ತಿರುವಾಗ ಹಳ್ಳಿಯ ಪ್ರಕೃತಿಯ ಸಿರಿಯನ್ನು ನೋಡ್ತಾ ನೋಡ್ತಾ ಮೈಮರೆತ ಬಂಕಿಮರ ಒಳಗಣ್ಣಿಗೆ ತಾಯಿ ಭಾರತಾಂಬೆಯ ಸಾಕ್ಷಾತ್ಕಾರವಾಯಿತು. ತಾಯೇ ವಂದಿಸುವೆ, ಒಂದೇ ಮಾತರಂ ಅವರ ಮನದಿಂದ ಬಂತು. ಸಂಪೂರ್ಣ ಭಾರತದ ಚಿತ್ರಣ ಅವರ ಕಣ್ಮುಂದೆ ಬಂತು. ಚಿಂತೆ ಬಿಡು, ಚಿಂತನೆ ಮಾಡು. ಹೌದು ಹೌದು, ನನ್ನ ತಾಯಿ ಸಮೃದ್ಧಳು. ನನ್ನ ತಾಯಿ ಗಿಡ ಮರ ಬಳ್ಳಿಗಳಿಂದ ಸಮೃದ್ಧವಾಗಿದ್ದಾಳೆ. ಇಷ್ಟೊಂದು ಪರಿಶುದ್ಧವಾದ ನೀರು, ಪರಿಶುದ್ಧ ಗಾಳಿ, ಅದು ಹೊಲಗದ್ದೆಗಳಲ್ಲಿ ಬೆಳೆಗಳಿಂದ ಹಸಿರಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ. ನಿನ್ನ ಈ ರೂಪಕ್ಕೆ ಆ ಚಂದಿರನೇ ಮಾರು ಹೋದಂತೆ ಕಾಣಿಸ್ತಾ ಇದೆ ತಾಯಿ. ಫಲಗಳಿಂದ ಅಲಂಕೃತವಾಗಿದೆಯಾ, ಪುಷ್ಪಗಳಿಂದ ಅಲಂಕೃತವಾಗಿದೆಯಾ, ತಂಪಾದ ಗಾಳಿಯಿಂದ ನಗ್ತಾ ನಗ್ತಾ ನನಗೆ ಆಶೀರ್ವಾದ ಮಾಡ್ತಾ ಇದೆಯಾ. ಕೋಟಿ ಕೋಟಿ ಕಂಠಗಳು ನಿನಗಾಗಿ ಇದೆ ತಾಯಿ, ನಿನ್ನ ಸ್ತುತಿಯನ್ನೇ ಮಾಡ್ತಾ ಇದೆ. ನೀ ದುರ್ಬಲೆ ಹೇಗಾಗ್ತೀಯ ತಾಯಿ? ಕೋಟ್ಯಂತರ ಭುಜಗಳು ತಾಯಿನಾಡಿಗಾಗಿ ಶ್ರಮಿಸ್ತಾ ಇದೆ. ಈ ತಾಯಿಯನ್ನು ರಕ್ಷಿಸಲು ಪಣ ತೊಡ್ತಾ ಇದೆ. ಅಮ್ಮ, ನೀನು ಅಬಲೆ ಅಂತ ಭಾವಿಸ್ಬೇಡಮ್ಮ. ನೀನು ಅಬಲೆ ಅಂತ ಯಾರು ಹೇಳಿದ್ದು? ನೀನೇ ದುರ್ಗೆ, ನೀನೇ ಲಕ್ಷ್ಮಿ, ನೀನೇ ಸರಸ್ವತಿ, ನೀನೇ ಜ್ಞಾನ, ನೀನೇ ಧರ್ಮ, ನೀನೇ ಈ ದೇಹದ ಕಣ ಕಣದಲ್ಲೂ ಇದೆಯಾ. ನಮ್ಮ ತೋಳ ಶಕ್ತಿಯು ನೀನೇ.
ನನ್ನ ಹೃದಯದ ಭಕ್ತಿಯೂ ನೀನೆ. ನಿನ್ನನ್ನು ಯಾರಿಗೂ ಹೋಲಿಸಲಾಗತ್ತೆ ತಾಯಿ, ಯಾರಿಗೂ ಹೋಲಿಸಲಾಗೋದಿಲ್ಲ. ನೀನು ಪರಿಶುದ್ಧಳು ತಾಯಿ, ಎಲ್ಲರನ್ನ ಪೋಷಿಸ್ತೀಯ, ಎಲ್ಲರನ್ನ ಕಾಯ್ತೀಯ. ತಾಯಿ ನಮಸ್ಕರಿಸ್ತಾ ಇದ್ದೇನೆ, ತಾಯಿ ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ, ಶಿರಬಾಗಿ ವಂದಿಸ್ತೇನೆ, ಹೃದಯಪೂರ್ವಕವಾಗಿ ನಮಸ್ಕರಿಸ್ತೇನೆ ತಾಯಿ, ನಮಸ್ಕರಿಸ್ತೇನೆ. ಹೀಗೆ ಚಿಂತನೆಯಲ್ಲಿದ್ದಾಗ ಬಂಕಿಮರ ಹಳ್ಳಿ ಬಂತು. ಕೆಳಗಿಳಿದು ಬಂಕಿಮರು ಮನೆ ಕಡೆ ನಡ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಕೂಡ ಬಹಳಷ್ಟು ಜನ ಮಾತಾಡ್ಸಿದ್ರು ಯಾರ ಕಡೆನೂ ಅವರು ಗಮನ ಕೊಡೋಕೆ ಆಗಲ್ಲ. ಇವರನ್ನು ಮುಂಚಿಂದ ನೋಡಿದ ಜನರಿಗೆ ಇವರು ಯಾವುದೋ ಭಾವಲೋಕದಲ್ಲಿದ್ದಾರೆ ಅಂತ ಅನ್ನಿಸ್ತು. ಮನೆಗೆ ಹೋದ ಬಂಕಿಮರು ಅವತ್ತು ಊಟ ಮಾಡದೆ ಹಾಗೆ ಟೆರೇಸ್ ಮೇಲೆ ಹೋಗಿ ಕೂತ್ಕೋತಾರೆ. ತಂಗಿ ಮಗ ಕೂಡ ಅವರಿಗೊಂದು ಚಾಪೆ ಹಾಸಿ ಆತನು ಹೋಗಿ ಅಲ್ಲಿ ಕೂತ್ಕೋತಾರೆ. ಸೋದರ ಮಾವ ಈ ರೀತಿ ಭಾವಲೋಕದಲ್ಲಿದ್ದು ಏನಾದ್ರು ಹೇಳಿದಾಗ ಅದನ್ನು ಬರ್ಕೊಳ್ಳೋ ಅಂಥ ಸ್ವಭಾವ ತಂಗಿ ಮಗನಲ್ಲಿತ್ತು. ಇಂದ್ಯಾಕೋ ನನ್ನ ಮಾವ ಯಾವುದೋ ದೊಡ್ಡ ಯೋಚನಾ ಲಹರಿಯಲ್ಲಿ ಸಿಲುಕದಂತಿದೆ. ಪ್ರಯಾಣ ಮುಗಿಸ್ಕೊಂಡು ಬಂದ್ರಪ್ಪ. ರಾತ್ರಿ ಊಟನೂ ಸರಿಯಾಗಿ ಮಾಡಿದಂತೆ ಕಾಣಲಿಲ್ಲ. ಪ್ರತಿ ಸಾರಿಯೂ ಅವರು ಈ ರೀತಿ ಯೋಚನಾ ಲಹರಿಯಲ್ಲಿ ಇದ್ದರೆ ಯಾವುದೋ ಒಂದು ಕೃತಿ ಅಥವಾ ಕಾವ್ಯ ರಚನೆ ಆಗೋದು ಖಂಡಿತ. ಪ್ರತಿ ಬಾರಿಯಂತೆ ಈ ಬಾರಿಯೂ ಯಾವುದೋ ಅದ್ಭುತವಾದ ಕೃತಿ ರಚನೆ ಆಗೋದು ಅನ್ಸುತ್ತೆ. ಹಾಗಾಗಿ ನಾನು ಪೆನ್ನು ಪೇಪರ್ ತಂದುಬಿಟ್ಟಿದ್ದೀನಿ. ನೋಡುವ ಈ ಬಾರಿ ಎಂತಹ ಅದ್ಭುತ ಹೊರಹೊಮ್ಮಬಹುದು ಅಂತ. ಇವತ್ತು ಬೆಳದಿಂಗಳು ಬೇರೆ. ಆ ಚಂದ್ರನನ್ನು ತದೇಕಚಿತದಿಂದ ನೋಡ್ತಾ ಇದ್ರು. ಹಾಗೆಯೇ ಮಲ್ಕೊಂಡ್ಬಿಟ್ರು. ಮಧ್ಯರಾತ್ರಿಯಲ್ಲಿ ಎದ್ದೇಳೋದಂತೂ ಖಂಡಿತ. ನಾನು ಮಲಗದೆ ಅವರನ್ನು ಕಾಯ್ತೀನಿ. ಓಹ್, ಎದುರು ಎದುರು ಎದುರು, ಹೇಳ್ತಾ ಇದ್ದಾರೆ ನೋಡಿ. ಧ್ಯಾನ ಸ್ಥಿತಿಯಲ್ಲೇ ಅಳ್ತಾ ಅಳ್ತಾ ಹೇಳ್ತಾ ಇದ್ದಾರೆ. ನೋಡಿ ನೋಡಿ ನೋಡಿ. ಒಂದೇ ಮಾತರಂ, ಒಂದೇ ಮಾತರಂ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಸ್ಫೂರ್ತಿಯನ್ನೇ ತುಂಬಿದ ರಣ ಮಂತ್ರ ಒಂದೇ ಮಾತರಂ ಗೀತೆ ರಚನೆಯಾಗ್ತಾ ಇದೆ. ಕೋಟಿ ಕೋಟಿ ಕಂಠ ಕಲ ಕಲನಿನಾದ ಕರಾಲೆ, ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ, ಅಬಲ ಕೆನುಮ ಏತೋ ಬಲೆ ಬಹುಬಲ ಧಾರಿಣಿ. 1905ರ ವಂಗಭಂಗ ಚಳುವಳಿಯ ಸಂದರ್ಭದಲ್ಲಿ ಸ್ವದೇಶಿಯನ್ನು ಜಾರಿಗೆ ತರಲಿಕ್ಕೆ ವಂಗಮಾತಾ, ಕಾಳಿಮಾತಾ, ಭಾರತ್ ಮಾತಾ ಈ ಮೂವರ ತಾಯಂದಿರನ್ನೂ ಪೂಜಿಸೋಕೆ ಒಂದು ಮಂತ್ರ ಬೇಕಾಗಿತ್ತು. ಆ ರೂಪದಲ್ಲಿ ಈ ಒಂದೇ ಮಾತರಂ ಕೆಲಸ ಮಾಡಿತ್ತು. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಕಮಲಾ ಕಮಲದಲ ವಿಹಾರಿಣಿ. ಈ ಒಂದೇ ಮಾತರಂ ಗೀತೆಯನ್ನು ಅರ್ಥೈಸ್ಕೊಂಡ್ರೆ ನಾವು ಕೂಡ ಹೀಗೆ ಭಾವುಕರಾಗ್ತೀವಿ. ಅದು ಮುಗಿತಾ ಬಂತು ಅಂತ ಕಾಣಿಸುತ್ತೆ. ಶ್ಯಾಮಲ, ಸರಳ, ಸುಸ್ಮಿತ, ಭೂಷಿತ, ಧರಣಿ ಭರಣಿ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಹಾಗೆ ಹೇಳ್ತಾ ಹೇಳ್ತಾ ಮಲ್ಕೊಂಡ್ಬಿಟ್ರು. ಬಂಕಿಮರ ಸೋದರಳಿಯ ಮಾತ್ರ ಬೆಳಗಾಗೋದನ್ನೇ ಕಾಯ್ತಾ ಇದ್ರು. ಬೆಳಗಾಯಿತು ನೋಡಿ ಬಂಕಿಮರು ಎದ್ರು. ಮಾವ ಮಾವ, ನಿನ್ನೆ ನೀವು ಧ್ಯಾನಾವಸ್ಥೆಯಲ್ಲಿ ಕನ್ವರ್ಸಿದ ಆ ಕವನವನ್ನು ಹಾಗೆಯೇ ಬರೆದಿದ್ದೇನೆ. ಒಮ್ಮೆ ನೋಡಿ ಮಾವ, ಒಮ್ಮೆ ಓದ್ಬಿಡಿ. ಒಂದೇ ಮಾತರಂ, ಒಂದೇ ಮಾತರಂ. ನನ್ನ ಉಳಿದೆಲ್ಲ ಕಾದಂಬರಿಗಳನ್ನು, ಕೃತಿಗಳನ್ನು ಸಮುದ್ರಕ್ಕೆ ಸಿಕ್ಕಂದ. ಇದು ಒಂದು ಸಾಕು, ಇದು ಒಂದು ಉಳಿದ್ರೆ ಸಾಕು. ಜನ ಇದರ ವೀಣಾದನಿಗೆ ತನ್ನ ಹೃದಯವನ್ನು ಮುಡಿಬಿಡ್ತಾರೆ. ಜನ ಇದರ ದನಿಗೆ ಮಾರ್ಧನಿಸ್ತಾರೆ ಕಂದ. ಯುಗ ಯುಗಾಂತರಗಳವರೆಗೂ ಇದು ಮಹಾಮಂತ್ರದಂತೆ ಪ್ರತಿಧ್ವನಿಯಾಗುತ್ತೆ. ಇನ್ನು 150 ವರ್ಷ ದಾಟಿದ್ರೂ ಈ ದನಿ ಭಾರತೀಯನ ಜನಮಾನಸದಲ್ಲಿ ಬೆರೆತು ಹೋಗುತ್ತೆ. ಪ್ರತಿಯೊಬ್ಬ ಭಾರತೀಯನು ಹೇಳ್ತಾನೆ, ಒಂದೇ ಮಾತರಂ, ಒಂದೇ ಮಾತರಂ. ಈ ಒಂದೇ ಮಾತರಂ ಗೀತೆ ಮತ್ತು ಘೋಷಣೆ ಸ್ವದೇಶಿ ಭಾವ ರಾಷ್ಟ್ರವ್ಯಾಪಿಯಾಗಲು ಕಾರಣ ಆಯಿತು. ಒಂದೇ ಮಾತರಂ ಪಂಚಾಕ್ಷರಿ ಬೀಜ ಮಂತ್ರದೊಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಸ್ವಾತಂತ್ರ್ಯ ಪ್ರಾಪ್ತಿಯ ಬಳಿಕ ಆಗಿದ್ದೇನು? ತುಷ್ಟೀಕರಣ ರಾಜಕೀಯದ ಕರಿನೆರಳು ಸ್ವತಂತ್ರ ಗೀತೆಯಾಗಿದ್ದ ಒಂದೇ ಮಾತರಂ ಮೇಲೆಯೂ ಬಿತ್ತು. ಸರ್ವಾನುಮತದಲ್ಲಿ ಸಹಜವಾಗಿ ರಾಷ್ಟ್ರಗೀತೆ ಆಗಬೇಕಿದ್ದ ಸ್ವಾತಂತ್ರ್ಯ ಗೀತೆ ಒಂದೇ ಮಾತರಂ. ಆದರೆ ಈ ಗೀತೆಯನ್ನು ಕೈಬಿಡಲಾಯಿತು. ನಂತರ 1950ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರಯತ್ನದಿಂದ ರಾಷ್ಟ್ರಗಾನವಾಯಿತಾದರೂ ಅನ್ಯಮತೀಯರ ಮನಸ್ಸಿಗೆ ನೋವುಂಟಾಗಬಾರದೆಂದು ಕಾರಣ ಒಡ್ಡಿ ಮೊದಲೆರಡು ಚರಣಗಳನ್ನು ಮಾತ್ರ ಅಳವಡಿಸಲಾಯಿತು. ದೇಶ ವಿಭಜನೆಯಾದಂತೆ ಒಂದೇ ಮಾತರಂ ಗೀತೆಯನ್ನು ತುಂಡರಿಸಲಾಯಿತು. ಬಂಕಿಮರ ಹೃದಯ ಅದೆಷ್ಟು ನೊಂದಿರಬಹುದು. ಆದರೆ ಉರಿಯುವ ಸೂರ್ಯನನ್ನು ಎಷ್ಟು ದಿನ ತಾನೇ ಮೋಡಗಳು ಮುಚ್ಚಿಡಲು ಸಾಧ್ಯ?
ಒಂದೇ ಮಾತರಂ ರಚಿಸಿ 150 ವರ್ಷಗಳ ನಂತರ ಕೇಂದ್ರ ಸರ್ಕಾರವು ಕೈಬಿಟ್ಟಿದ್ದ 4 ಚರಣಗಳನ್ನು ಒಳಗೊಂಡಂತೆ 6 ಚರಣಗಳನ್ನು ಹಾಡುವುದು ಕಡ್ಡಾಯಗೊಳಿಸಿದ್ದು ಅಷ್ಟೇ ಅಲ್ಲ, ರಾಷ್ಟ್ರಗೀತೆ ಜನಗಣಮನದ ಮುನ್ನವೇ ರಾಷ್ಟ್ರಗೀತೆ ವಂದೇ ಮಾತರಂ ಹಾಡುವಂತೆ ಸರ್ಕಾರ ತನ್ನ ಆದೇಶದಲ್ಲಿ ಸೂಚಿಸಿದೆ. ಈ ನಿಟ್ಟಿನಲ್ಲಿ ವಂದೇ ಮಾತರಂ ಗೀತೆ ದೇಶಾದ್ಯಂತ ಮೊಳಗಲಿದ್ದು, ಬಂಕಿಮರ ಮಾತಿನಂತೆ 150 ವರ್ಷವಾದರೂ ವಂದೇ ಮಾತರಂ ಗೀತೆ ಜನಮಾನಸದಲ್ಲಿ ಅಚ್ಚಳಿಯದಂತೆ ಬೆಳೆದಿದೆ. ನೊಂದ ಬಂಕಿಮರ ಹೃದಯಕ್ಕಿಂದು ಸಾಂತ್ವನ ಸಿಕ್ಕಿರಬಹುದು, ಕೋಟ್ಯಂತರ ಸ್ವತಂತ್ರ ಯೋಧರಿಗೂ ಸಮಾಧಾನ ಸಿಕ್ಕಿರಬಹುದು. ನಮ್ಮೆಲ್ಲರಿಗೂ ಒಂದು ಆತ್ಮತೃಪ್ತಿಯ ಸಮಯ. ಒಮ್ಮೆ ಎಲ್ಲರೂ ಒಟ್ಟಿಗೆ ಹೇಳೋಣ, ವಂದೇ ಮಾತರಂ.